ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ. ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. ಸಗ್ಗದಲ್ಲಿ ರುಚಿಯೊಂದೇ ಅಮೃತ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾನು ಚಟ್ಪಟ್ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಯೂಶಲಿ ಗೊತ್ತಿರುತ್ತೆ ಎಲ್ಲರಿಗೂ ಈ ಚಟ್ನಿ ಮಾಡೋದು ಹೇಗೆ ಅಂತ. ಒಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಗೆ ಹೀಗೆ ಬಳಸಬಹುದು. ಆದರೆ ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಇದರಲ್ಲಿ ಬಳಸುವ ಪ್ರತಿಯೊಂದು ಸಾಮಗ್ರಿಗಳೇನಿದೆ ಅವೆಲ್ಲವೂ ದೇಹಕ್ಕೆ ಆರೋಗ್ಯವನ್ನು ಕೊಡುವಂಥದ್ದು. ಮತ್ತು ಮಕ್ಕಳು ಒಂದೇ ಥರ ಮಾಡ್ತೀಯಾ, ಈ ರಜದಲ್ಲಿ ನಮಗೆ ತಿನ್ನೋಕ್ಕೆ ವೆರೈಟಿ ಬೇಕು ಅಂತ ಕೇಳ್ತಾರಲ್ವ. ಹಾಗಾಗಿ ಅಡುಗೆ ಮನೇಲೇ ಇರ್ತೀವಿ ಅಂತ ಕೆಲವು ಹೆಂಗಸರ ಅಭಿಪ್ರಾಯ ಇರುತ್ತೆ. ಮಕ್ಳಿಗೆ ರಜಾ ಇತ್ತು ಅಂದರೆ ಬರೀ 3 ಹೊತ್ತು ಅಡುಗೆ ಮನೇಲೇ ಆಗ್ಬಿಡುತ್ತೆ, ಎಷ್ಟು ಮಾಡಿದ್ರೂ ಮುಗಿಯಲ್ಲ ಅಂತ. ಅಂತಹ ಸಂದರ್ಭಗಳಲ್ಲಿ ಬಹಳ ಬೇಗ ಆಗುವಂತಹ ಒಂದು ಚಟ್ನಿ ಇದು. ನೀವು ಒಂದೆರಡು ರೊಟ್ಟಿ ಮಾಡಿಬಿಟ್ಟು ಈ ಚಟ್ನಿ ಮಾಡಿಕೊಟ್ರೆ ಖುಷಿಯಾಗಿ ತಿನ್ಕೊಂಡು ಹೋಗ್ತಾರೆ. ಬ್ರೆಡ್ ಟೋಸ್ಟ್ ಜೊತೆಗೆ ಬೇಕಾದ್ರೂ ಕೊಡಬಹುದು, ಇಡ್ಲಿ ಜೊತೆಗೆ ಕೊಡಬಹುದು. ಅಂತಹ ಒಂದು ಚಟ್ಪಟ್ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಇದು ತೆಂಗಿನಕಾಯಿಗೆ 60-70 ರೂಪಾಯಿ ರೇಟ್ ಆಗಿದೆ. ಅದಕ್ಕೋಸ್ಕರ ನಾವು ತೆಂಗಿನಕಾಯಿಯನ್ನು ಬಳಸದೆ ಗ್ಯಾಸ್ ಕೂಡ ಹೆಚ್ಚು ಬೇಕಾಗೋದಿಲ್ಲ. ಆ ರೀತಿಯಾದಂತಹ ಒಂದು ಚಟ್ನಿ ಅಂತ ಹೇಳಬಹುದು ಇದನ್ನು. ಇದರಲ್ಲಿ ಬಳಸುವಂತಹ ಕೊತ್ತಂಬರಿ ಸೊಪ್ಪು, ಇದನ್ನು ನಾವು ಹೆಚ್ಚು ಕೊತ್ತಂಬರಿ ಸೊಪ್ಪಲ್ಲಿ ಮಾಡೋದು. ಈ ಕೊತ್ತಂಬರಿ ಸೊಪ್ಪು ನಮ್ಮ ರಕ್ತವನ್ನು ಶುದ್ಧೀಕರಿಸುತ್ತೆ. ಹಾಗೆ ನಿಯಮಿತವಾಗಿ ನಾವು ಕೊತ್ತಂಬರಿ ರಸವನ್ನು ಸೇವಿಸುವುದರಿಂದ ಮುಖದ ಮೇಲಿನ ಕಪ್ಪು ಕಲೆಗಳನ್ನು ನಿವಾರಿಸಿ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ. ಹಾಗೆ ಕೊತ್ತಂಬರಿ ಬೀಜ, ನಾವು ಧನಿಯಾ ಅಂತ ಏನು ಹೇಳ್ತೀವಿ, ಅದು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸೋದಲ್ಲದೆ ದೇಹದ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ಕಡಿಮೆ ಮಾಡುತ್ತೆ. ಧನಿಯಾದಲ್ಲಿರುವಂತಹ ಔಷಧೀಯ ಗುಣವು ಮುಟ್ಟಿನ ಅಂದರೆ ತಿಂಗಳ ಋತುಚಕ್ರದ ಸಮಯದಲ್ಲಿ ಬರುವಂತಹ ನೋವನ್ನು ಕಡಿಮೆ ಮಾಡಲಿಕ್ಕೆ ಹಾಗೂ ಅನಿಯಮಿತ ಋತುಚಕ್ರವನ್ನು ತಡೆಗಟ್ಟುತ್ತೆ. ಅಂದರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಏನು ಹೇಳ್ತೀವಿ, ಅದನ್ನ ಕೂಡ ಇದು ತಡೆಗಟ್ಟುತ್ತೆ. ನಮ್ಮ ಹೆಣ್ಣು ಮಕ್ಕಳ ಪೀರಿಯಡ್ಸ್ ರೆಗ್ಯುಲರ್ ಆಗೋ ರೀತಿಯಲ್ಲಿ ಮಾಡುತ್ತೆ ಧನಿಯಾವನ್ನು ನಾವು ಹೆಚ್ಚು ಬಳಸೋದ್ರಿಂದ. ಹಾಗೆ ಇದರಲ್ಲಿ ಬಳಸುವಂತಹ ಬೆಳ್ಳುಳ್ಳಿ ರೋಗ ನಿರೋಧಕ ಅಂಶವನ್ನು ಹೆಚ್ಚಾಗಿ ಹೊಂದಿದ್ದು ಬಾಣಂತಿಯರಿಗೆ ಅತಿ ಹೆಚ್ಚು ಉಪಯುಕ್ತವಾಗಿದೆ. ಹಾಗಾಗಿ ನಾವು ಈ ಚಟ್ನಿಯನ್ನ ಬಾಣಂತಿಯರಿಗೂ ಕೂಡ ಯಾವುದೇ ಯೋಚನೆ ಇಲ್ಲದೆ ಕೊಡಬಹುದು. ಇದರ ನಿಯಮಿತವಾದ ಸೇವನೆಯಿಂದ ಹೃದಯಾಘಾತ ಮತ್ತು ಪಾರ್ಶ್ವವಾಯು ಕಾಯಿಲೆಗಳ ಅಪಾಯವನ್ನು ಕೂಡ ತಡೆಗಟ್ಟಬಹುದು. ಈ ಚಟ್ಪಟ್ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ. 1-2 ಕಟ್ಟು ಕೊತ್ತಂಬರಿ ಸೊಪ್ಪು, ಸಣ್ಣ ಕಟ್ಟಿದ್ರೆ 2 ಕಟ್ಟು ತಗೊಳ್ಳಿ, ದೊಡ್ಡ ಕಟ್ಟಿದ್ರೆ 1 ಕಟ್ಟು ಸಾಕು. 6-8 ಎಸಳು ಬೆಳ್ಳುಳ್ಳಿ, 3-4 ಒಣಮೆಣಸಿನಕಾಯಿ, ಸ್ವಲ್ಪ ಹುಣಸೆ ಹಣ್ಣು, ಒಂದು ದೊಡ್ಡದಿದ್ರೆ 1 ಟೊಮೆಟೊ, ಇಲ್ಲ ಅಂದ್ರೆ ಸಣ್ಣದಿದ್ರೆ 2 ಟೊಮೆಟೊ. ಬಾಣಂತಿಯರಿಗೆ ನಾವು ಟೊಮೆಟೊ ಕೊಡಲ್ಲ ಬೇಡ ಅನ್ನುವಂಥವ್ರು ಟೊಮೆಟೊನ ಸ್ಕಿಪ್ ಮಾಡಬಹುದು. 1 ಚಮಚ ಧನಿಯಾ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಜೀರಿಗೆ. ಈ ಎಲ್ಲ ಒಂದು ಸಾಮಗ್ರಿಗಳೇನು ಹೇಳಿದೆ, 1 ಕಟ್ಟು ಕೊತ್ತಂಬರಿ ಸೊಪ್ಪನ್ನು ತೊಳ್ಕೊಳ್ಳಿ, 6-8 ಬೆಳ್ಳುಳ್ಳಿ ಎಸಳು, ಒಣಮೆಣಸಿನಕಾಯಿ 3, ಸ್ವಲ್ಪ ಹುಣಸೆ ಹಣ್ಣು, ಟೊಮೆಟೊ, ಧನಿಯಾ, ಉಪ್ಪು, ಜೀರಿಗೆ ಎಲ್ಲವನ್ನು ಹಾಕಿ ನೀರು ಸ್ವಲ್ಪ ಹಾಕಿ ತರಿತರಿಯಾಗಿ ರುಬ್ಕೊಳ್ಳಿ. ನಿಮ್ಮ ಮುಂದೆ ಚಟ್ಪಟ್ ಚಟ್ನಿ ರೆಡಿಯಾಗಿರುತ್ತೆ. ಬೇಕು ಅಂದರೆ ಮೇಲೆ ಒಗ್ಗರಣೆ ಕೊಡಬಹುದು. ಒಗ್ಗರಣೆ ಬೇಡ ಇದಕ್ಕೆ ಹಾಗೆ ಚೆನ್ನಾಗಿರುತ್ತೆ. ಇದನ್ನು ಹಾಗೆ ಸವಿಲಿಕ್ಕೆ ರೊಟ್ಟಿ, ಚಪಾತಿ, ಇಡ್ಲಿ, ದೋಸೆ ಯಾವುದ್ರ ಜೊತೆಗೆ ಬೇಕಾದರೂ ನಾವು ತಿನ್ನಬಹುದು. ಚಟ್ನಿ ಹೇಗಿತ್ತು ಅನ್ನೋದನ್ನ air.bdvt@gmail.comಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಧನ್ಯವಾದಗಳು. ಇದುವರೆಗೂ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ FM 103.5 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.